ಚಿತ್ರದುರ್ಗ ಜಿಲ್ಲೆಯಲ್ಲೊಬ್ಬ ಪಾಪಿ ಮಗ ಇದ್ದಾನೆ. ಹೆತ್ತ ತಂದೆ ತಾಯಿಯನ್ನೇ ಮನೆಯಿಂದ ಹೊರ ದಬ್ಬಿದಾನೆ ನೀಚ ಮಗ. ಕಿರಾತಕ ಮಗನಿಗೆ ಹೆತ್ತವರ ಆಸ್ತಿ ಮೇಲಷ್ಟೇ ಕಣ್ಣು. ಅಪ್ಪ ಅಮ್ಮ ಮಾತ್ರ ಬೇಡ, ಅಪ್ಪ ಅಮ್ಮ ಮಾಡಿದ ಆಸ್ತಿ ಮಾತ್ರ ಬೇಕು ಇವನಿಗೆ. ಮನೆ ಬರೆದು ಕೊಡಲ್ಲ ಅಂತ ಅಂದ್ರಂತೆ, ಅದಕ್ಕೆ ಸಿಟ್ಟಿಗೆದ್ದು ಹೆತ್ತವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಆಸ್ತಿ ಬರೆದು ಕೊಡಿ ಅಂತ ವಯಸ್ಸಾಗಿರೋ ತಂದೆ ತಾಯಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅಪ್ಪ ಅಮ್ಮನಿಗೆ ಬಾಯಿಗೆ ಬಂದಂಗೆ ಬೈಯೋ ಪಾಪಿ ಮಗ. ಮನೆ ಕಾಲಿಟ್ರೆ ಹೊಡಿತೀನಿ ಅಂತ ಮಗನಿಂದ ಬೆದರಿಕೆ. ಅವರೇ ಕಟ್ಟಿದ ಮನೆ, ಕಷ್ಟಪಟ್ಟು ದುಡಿದು ಸಾಲ ಸೋಲ ಮಾಡಿ ಕಟ್ಟಿದ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಜಾಗ ಇಲ್ಲ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದಲ್ಲಿರೋ ಘಟನೆ. ಅಯ್ಯೋ, ಈ ಬಾಳಿಗ ಮಕ್ಕಳಿಲ್ಲ ಅಂದ್ಕೊಂಡು ಹರಕೆ ಹೊತ್ಕೊಂಡು ಮಕ್ಳು ಹುಟ್ಟಿಸ್ಕೋಬೇಕು ಅಂತ ಜನ ತಂದೆ ತಾಯಿಗಳು ಮಾತಾಡ್ಕೊಳ್ತಾರೆ. ಇಂತಹ ಹಲವಾರು ಘಟನೆಗಳು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹಲವಾರು ಘಟನೆಗಳು. ಅಪ್ಪ ಅಮ್ಮ ಬೇಡ, ವಯಸ್ಸಾಗ್ತಾ ಇದ್ದಂಗೆ ಅವ್ರ ಕಡೆಯಿಂದ ಏನು ಕೆಲಸಗಳಾಗಲ್ವಲ್ಲ, ಬಟ್ ಅವ್ರು ಮಾಡಿಟ್ಟಿರೋ ಗಂಟು ಬೇಕು, ಆಸ್ತಿ ಬೇಕು. ಅವರೇ ಕಟ್ಸಿರೋ ಮನೆಗೆ ನೀನು ಬರಬೇಡ ಅಂತಾನಂತೆ. ಅವನಿಗೆ ಮನ್ಸಾದ್ರೂ ಹೆಂಗೆ ಬರುತ್ತೋ? ಇಂತಹ ಪ್ರಕರಣಗಳಾದಾಗ ಅದೇ ಪ್ರಶ್ನೆ ಬರೋದು. ಹೆತ್ತು ಹೊತ್ತು ಸಾಕಿ ಸಲಹಿ ಅವ್ರ ಕಷ್ಟದ ಭಾಗದಲ್ಲಿದ್ದು ವಯಸ್ಸಾಗ್ತಿದೆ ಅಂತಿದ್ದಂಗೆ ನಿನ್ನ ಮನೆಯಿಂದ ನಡಿ, ಆಚೆಗೆ ಹೋಗು, ನಿನ್ನನ್ನು ಸಾಕೋಕ್ಕಾಗಲ್ಲ, ನಿನಗೆ ಅನ್ನ ಹಾಕೋಕ್ಕಾಗಲ್ಲ, ಆಸ್ತಿ ಬರೆದು ಕೊಡು, ನೀನು ಮಾಡಿರೋ ಆಸ್ತಿ ಗಂಟು ಮಾತ್ರ ನನಗೆ ಬೇಕು, ನೀನು ಬೇಡ. ಅಯ್ಯಪ್ಪ, ಬಾಯಿಗೆ ಬಂದಂಗೆ ಬೈತಾನಂತೆ ಈತ. ಇಂಥ ಮಕ್ಕಳು ಹುಟ್ಟಿದ್ರಷ್ಟು ಬಿಟ್ರೆಷ್ಟು ಅಷ್ಟೇ ಪ್ರಶ್ನೆ. ಮಕ್ಕಳಾಗಿಲ್ಲ ಅನ್ನೋರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಬೇಜಾರಾಗಬೇಡಿ. ಇಂಥ ಮಕ್ಕಳನ್ನ ಕಟ್ಕೊಂಡು ಹೆಣಗಾಡೋದಕ್ಕಿಂತ ಎಷ್ಟೋ ವಾಸಿ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಈ ಭೂಪನೇ ಮದುವೆ ಆಗಿದೆ ಈತನಿಗೆ. ಆತನ ಮದುವೆ ಆಗಿರೋಳಾದ್ರೂ ಸ್ವಲ್ಪ ಬುದ್ಧಿ ಮಾತು ಹೇಳ್ಬಾರ್ದಾ? ತಂದೆ ತಾಯಿ ಬಿಡ್ರಿ, ನಿಮ್ಮನ್ನು ಸಾಕಿದ್ದಾರೆ, ಅಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ, ಮದುವೆ ಎಲ್ಲ ಮಾಡಿಕೊಟ್ಟಿದ್ದಾರೆ, ಜೊತೆಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಾರ್ದ? ಆಕೆ ಆದರೂ ಮನೆ ಬರ್ಕೊಡಲ್ಲ ಅಂದ್ರಂತೆ. ಈಗ ಇನ್ನು ಅವ್ರದ್ದು ಪೂರ್ತಿ ಜೀವನ ಆಯ್ತಪ್ಪ, ಆಯಸ್ ಮುಗಿತು ಅಂದಾಗ ಮನೆ ನಿನಗೆ ಅಲ್ಲನಪ್ಪ. ಮನೆ ಬರ್ಕೊಡಲ್ಲ ಅಂದಿದ್ದಕ್ಕೆ ಮನೆಯಿಂದ ಹೊರಗೆ ಹಾಕಿದಾನಂತೆ, ಮನೆಗೆ ಬರಬೇಡಿ ಅಂದ್ರಂತೆ. ಪಾಪ ತಂದೆ ತಾಯಿ ಈಗ ಎಲ್ಲಿಗೆ ಹೋಗ್ತಾರೆ? ಕೈಯಲ್ಲಿ ಕಾಸಿಲ್ಲ, ಇರೋ ಬರೋ ಕಾಸನ್ನೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಮನೆ ಮೇಲೆ, ಅಥವಾ ಆತನ ಹೆಸರಿಗೆ ಇನ್ನೇನೇನು ಮಾಡಿದಾರೋ. ಭರಮಸಾಗರದಲ್ಲಿ ಸಾಲ ಪಡೆದು ಮನೆ ಕಟ್ಟಿದ್ದಾರೆ ವೃದ್ಧ ದಂಪತಿಯರು. ನನ್ನ ಹೆಸರಿಗೆ ಅದನ್ನ ಮಾಡಿ ಅಂತ ಟಾರ್ಚರ್ ಕೊಡ್ತಾ ಇರೋದೀತ. ನನ್ನ ಹೆಸರಿಗೆ ಮಾಡಿದ್ರೆ ಮಾತ್ರ ಗೃಹ ಪ್ರವೇಶ ಅಂತಿದಾನಂತೆ ಆತ. ಅದನ್ನ ಒಪ್ಪಿಲ್ಲ ತಂದೆ ತಾಯಿ. ಕಾರಣ ಏನೋ ಗೊತ್ತಿಲ್ಲ. ತಂದೆ ಶಾಂತವೀರಪ್ಪ ಹಾರ್ಟ್ ಆಪರೇಷನ್ ಆಗಿದೆ ಪಾಪ. ಕೈಗಾರಿಕೆಯಲ್ಲಿ ಕೈ ಕಳೆದುಕೊಂಡಿದ್ದಾರೆ. ಅಮ್ಮ ಪುಷ್ಪ ಕೈ ಇಲ್ಲ ಆಕೆಗೆ. ಸಣ್ಣ ಕೈಗಾರಿಕೆ ಸ್ಥಾಪಿಸಿ 25 ಜನರಿಗೆ ಉದ್ಯೋಗವನ್ನು ತಾಯಿ ಪುಷ್ಪ ಕೊಟ್ಟಿದ್ರು. ಅವತ್ತಿನ CM ದೇವೇಗೌಡರಿಂದ ರಾಜ್ಯ ಪ್ರಶಸ್ತಿಯನ್ನ ಕೂಡ ಮೇಡಮ್ ಪಡ್ಕೊಂಡಿದ್ದಾರೆ. ಹೆತ್ತ ತಂದೆ ತಾಯಿಯನ್ನೇ ಹೊರದಬ್ಬಿದ್ದಾನೆ ಮಗ. ವಿವೇಕಾನಂದ ಅಂತ ಈ ಪುಣ್ಯಾತ್ಮನ ಹೆಸರು. ಈತನಿಗೆ ನಾಮಕರಣ ಎಲ್ಲ ಮಾಡಿದ್ದಾರೆ ಆ ಕಾಲದಲ್ಲಿ, ಸಾಲಾಗಿಲ್ಲ ಮಾಡಿ. ಆಶ್ರಯಕ್ಕಾಗಿ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಸೂರಿಲ್ಲ ಪಾಪ. ದೇವಸ್ಥಾನದಲ್ಲೂ ಕೂಡ ಉಳ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ನೆಂಟರು ಊಟ ಹಾಕ್ತಾರ್ರಿ? ಕೊನೆಗೆ ಮಗನ ವಿರುದ್ಧ AC ಕೋರ್ಟ್ ಮೆಟ್ಟಿಲೇರಿದ್ದಾರೆ ತಂದೆ ತಾಯಿ. AC ಕೋರ್ಟ್ನಲ್ಲಿ ಕೇಸನ್ನು ಅಪ್ಪ ಅಮ್ಮ ದಾಖಲು ಮಾಡಿದ್ದಾರೆ. ತಂದೆ ತಾಯಿಗೆ ಆಸ್ತಿ ಬಿಟ್ಕೊಡುವಂತೆ AC ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ತಂದೆ ತಾಯಿ ಮಕ್ಕಳ ವಿಚಾರದಲ್ಲಿ ಕೋರ್ಟ್ ತನಕ ಹೋಗ್ತಾರೆ ಅಂದರೆ ಅದು ಹುಡುಗಾಟದ ಮಾತಲ್ಲ. ಅಂದರೆ ಅವರು ಎಷ್ಟರ ಮಟ್ಟಿಗೆ ನೋವನ್ನ, ನರಕವನ್ನ ತಮ್ಮ ಕರುಳುವ ಬಳ್ಳಿಯಿಂದ ಅನುಭವಿಸಿರ್ತಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಿಲ್ಲಿ. ಒಂದೊಂದು ಕಡೆ ತಂದೆ ತಾಯಿಗಳು ನೆಟ್ಟಿಗಿರಲ್ಲ, ಮತ್ತೊಂದೊಂದು ಕಡೆ ಮಕ್ಕಳು ನೆಟ್ಟಿಗಿರಲ್ಲ. ಇಂಥ ಕರ್ಮ. ಆತನನ್ನ ಹೆತ್ತು ಹೊತ್ತು ಓದಿಸಿ ಬೆಳೆಸಿ ಕಷ್ಟಪಟ್ಟು ಈಗ ಸಾಲ ಸೋಲ ಮಾಡಿ ಮನೆ ಮಾಡಿದ್ರೆ ನೀನೇ ಬರಬೇಡ ಮನೆಗೆ. ನಮ್ಮವ್ರು ಹೇಳ್ತಾ ಇದ್ದಾರೆ ನೋಡಿ, ವಿವೇಕಾನಂದ ಅಂತ ಹೆಸರು, ಆತನಿಗೆ ವಿವೇಕನೇ ಇಲ್ಲ, ಮನೆಯಿಂದನೇ ಹೊರದಬ್ಬಿದಾನೆ ಹೆತ್ತ ತಂದೆ ತಾಯಿನ ಅಂತ. ಕರೆಕ್ಟ್, ಅದು ವಿವೇಕನೇ ಇಲ್ಲ. ಮಕ್ಕಳನ್ನ ಹುಟ್ಟಿಸ್ಬಿಟ್ರೆ ಸಾಲಲ್ಲ, ಒಳ್ಳೆ ನಡತೆಯಲ್ಲಿ ಒಳ್ಳೆ ದಾರಿಯಲ್ಲಿ ಒಂದು ಗುರು ಹಿರಿಯರಿಗೆ ಬೆಲೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಬಳಸ್ತಾರಲ್ಲ, ಆಗ ಸಾರ್ಥಕ ಮಕ್ಕಳು ಹುಟ್ಟಿಸಿದ್ದಕ್ಕೆ ನಿಜಕ್ಕೂ. ನಾ 30 ವರ್ಷ ಇಂಡಸ್ಟ್ರಿ ನಡೆಸಿದ್ದೀನಿ. 25 ಜನ ಹೆಣ್ಮಕ್ಳು ರೆಗ್ಯುಲರ್ ಆಗಿ ವರ್ಕ್ ಮಾಡೋರು. ಸ್ಟೇಟ್ ಅವಾರ್ಡ್ ಎಲ್ಲ ಸರ್ಕಾರದಿಂದ ಸ್ಟೇಟ್ ಅವಾರ್ಡ್ ಬಂದಿದೆ ನನಗೆ. ಕಷ್ಟಪಟ್ಟು ಹಗಲರಾತ್ರಿ ದುಡಿದಿದ್ದೀವಿ ನಾವು. ಮತ್ತು ಎಲ್ಲ ಸ್ಟೇಟ್ಗೂ ನಮ್ಮ ಮಾಲ್ ಸಪ್ಲೈ ಆಗ್ತಿತ್ತು. ಎಲ್ಲ ಕಡೆ ಒಳ್ಳೆ ಹೆಸರು, ಒಳ್ಳೆ ಇದರಿಂದನೇ ನಾವು ಇಂಡಸ್ಟ್ರಿ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇಷ್ಟರ ಮಧ್ಯೆ ಈಗ ನನ್ನ ಕೈ ಆ ಇಂಡಸ್ಟ್ರಿ ಎಲ್ಲ ಕಟ್ಟಾಯಿತು. ಕಟ್ಟಾದ್ಮೇಲೆ 8 ವರ್ಷ ನಡೆಸಿದ್ವಿ. ಆಮೇಲೆ ಇವಾಗ ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಸಿ ಹೊಸ ಬಿಲ್ಡಿಂಗ್ ಕಟ್ಸೋಣ ಅಂತ LICಯಲ್ಲಿ ಲೋನ್ ಮಾಡಿಕೊಂಡು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದು ನನ್ನ ಮಗನ ಆವಾಗ ಜಾಬಲ್ಲಿದ್ದ, ಅವನ ಹೆಸರು ನಮ್ಮ ಹೆಸರು ಸೇರಿಸಿ ಬಿಲ್ಡಿಂಗ್ ಪ್ರಾಪರ್ಟಿ ಮೇಲೆ ಲೋನ್ ಕೊಟ್ಟಾರ ಅವರು. ಆ ಲೋನ್ ಮೇಲೆ ನಾವು ಈಗ ಮನೆ ಕಟ್ಸಿದ್ದೀವಿ.
ಕಾಂಪ್ಲೆಕ್ಸ್ಗಳು ಮನೆ ಎಲ್ಲ ಕಟ್ಟಿಸಿ ಬಾಡಿಗೆ ಕೊಡಬೇಕು, ಇನ್ನೇನು ಓಪನ್ ಮಾಡಬೇಕು ಅನ್ನೋ ಟೈಮ್ಗೆ ಇಡೀ ಆಸ್ತಿ ಪ್ರಾಪರ್ಟಿ ಎಲ್ಲ ನನ್ನ ಹೆಸ್ರಿಗೆ ಬರೆದ್ರೆ ಓಪನ್ ಮಾಡಕ್ಕೆ ಬಿಡ್ತೀನಿ ನಾನು, ಇಲ್ಲದೇ ಇದ್ರೆ ಬಿಡಲ್ಲ ಅಂತ ಗಲಾಟೆ ಮಾಡ್ದೆ. ಜಮೀನು ಮತ್ತು ಮನೆ ಎಲ್ಲ ಬಿಲ್ಡಿಂಗ್ ಎಲ್ಲ ನನ್ನ ಹೆಸರಿಗೆ ನೀವು ಬರೆದ್ರೆ ನಿಮ್ಗೆ ಇಲ್ಲಿ ಇರೋಕೆ ಅವಕಾಶ ಕೊಡ್ತೀನಿ, ಇಲ್ಲಿದ್ರೆ ನೀವು ನಮ್ಮನ್ನು ದೌರ್ಜನ್ಯ ಮಾಡ್ದೆ. ನಾವು ಆ ಭಯ ಬಿದ್ದೇ ಮನೆ ಬಿಟ್ಟು ಹೋಗಿರೋದು, ಏನಾರು ಒಂದು ಮಾಡಿಬಿಡ್ತಾನಂತ ಮನೆ ಬಿಟ್ಟು ಹೋಗಿ. ಮನೆ ಬಿಟ್ಟು ಹೋದ್ಮೇಲೆ ನಾವು ಎಲ್ಲೆದ್ರಿ ಏನು ಮಾಡ್ಕೊಡ್ರಿ ಅಂತ ನಾವು ಕರೆದಿಲ್ಲ, ಏನಿಲ್ಲ. ನನಗೆ ಒಬ್ಬ ಗಂಡು ಮಗ, ಇಬ್ಬರು ಹೆಣ್ಮಕ್ಳು. ನಾವು LIC ಲೋನ್ ತೊಗೊಂಡು ಮನೆ ಕನ್ಸ್ಟ್ರಕ್ಷನ್ ಮುಗಿಯೋ ಟೈಮ್ನಾಗೆ ನನ್ನ ಮಗ ಆಸ್ತಿ ಅಷ್ಟು ನನ್ನ ಹೆಸರು ಬರ್ಕೊಟ್ರೆ ನಮ್ಮ ಮನೆಗೆ ಇರ್ರಿ, ಇಲ್ಲ ಅಂದರೆ ಇರಬೇಡ್ರಿ ಅಂತಂದೇಳಿ ಅಸಹ್ಯಕರವಾದ ಶಬ್ದಗಳನ್ನು ಬಳಕೆ ಮಾಡಿದ್ರಿಂದ ನಾವು ನಮ್ಮ ಮನೆಯವರು ಮನೆ ಮುಂದೆ ಅವರು ತವ್ರ ಮನೆಗೆ ಹೋದರು. ಆದರೂ ನಾನು ಬಿಡಬಾರ್ದು, ಮಗ ಏನೋ ಅಂದಿರ್ತಾನೆ ಸಿಟ್ಟಿನಾಗ ಏನೋ ಅಂದಿರ್ತಾನೆ ಬಿಡೋದು. ಮತ್ತು 4 ದಿನ ಇದ್ವಿ. 4 ದಿನ ಇದ್ದಾದಮೇಲೆ ಮತ್ತೆ ನನಗೆ ಉಪದ್ರ ಮಾಡಿ ಅಸಹ್ಯ ಪದಗಳನ್ನೆಲ್ಲ ಬಳಕೆ ಮಾಡಿದ ಮೇಲೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಆವಾಗ ನಮ್ಮ ಸೊಸೆನೇ ಬಂದು ಕರ್ಕೊಂಡೋಗಿ ತೋರಿಸಿದ್ವಿ. ಆನಂತರ ನೀನು ನಮ್ಮ ಹೆಸ್ರಿಗೆ ಪೂರ್ತಿ ನಿನ್ನ ಹೆಸ್ರಿಗೆ ಏನೂ ಇಲ್ಲ ಅಂತಂದೇಳಿ ಮಕ್ಕಳ ತಂಗಿಯರು ಅಕ್ಕರ ಹೆಸ್ರಿಗೆ ಏನಿಲ್ಲ ಅಂತಂದರೆ ಅವ್ರು ತಗೋ ಬರ್ಸಮ್ಮ, ನೀನು ಬರ್ಕೊಟ್ರೆ ಮಾತ್ರ ಇರೋಕ್ಕೆ ಅವಕಾಶ, ಇಲ್ಲ ಅಂದರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ಅಂತಲೂ ಕೂಡ ಹೇಳ್ದ. ರಾತ್ರಿ ಒಂದು ಹೊತ್ತಿನಾಗೆ ಹಾರಿಕೋಟ್ ತೊಗೊಂಡು ಹೊಡೆಯೋಕ್ಕೂ ಬಂದ. ಈ ಸಂದರ್ಭದಲ್ಲಿ ನಮ್ಮ ಸೊಸೆನೇ ಇದ್ಲು. ಏನು ನೋಡು ನನಗೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ತಪ್ಪಿ ಏನು ಮಾಡೋಣ ಅಂತ ಹೇಳಿದರೆ, ಇಲ್ಲ ನೀವು ಆ ಥರ ಶಿಕ್ಷಣ ಕೊಟ್ಟಿದ್ದೀರಿ, ಆ ಥರ ನಿಮ್ಮ ಮಗನಿಗೆ ಏನೋ ಶಿಕ್ಷಣ ಕೊಟ್ಟಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಏನೋ ನೋಡ್ಕೊಂತ ನಿಂತಲೇವಿನ ಅದಕ್ಕೇನು ಆಯಮ್ಮ ಸ್ಪಂದಿಸ್ತೀವಿ. ಆಯ್ತಮ್ಮ ನಿಮ್ಮ ಕೈ ಮುಗಿತೀನಿ, ಬೆಳಕರ್ತಂಗೆ ಅವಕಾಶ ಕೊಡು ಏನಮ್ಮ, ಆಮೇಲೆ ನಂಗೆ ಏನಾರು ದಾರಿ ತೋರಿಸ್ತು ನೋಡೋಣ ಅಂತಂದೇಳಿ ಬೆಳಕರಿತು ನಾನು ಭರಮಸಾಗರ ಬಿಟ್ಟು ಬಂದು. ಈಗ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದೀರಿ ಸರ್? ಎಲ್ಲಿ ವಾಸವಾಗಿದ್ದೀರಿ ಈಗ? ನಾನು ಇವರು ನಮ್ಮ ನನ್ನ ಹೆಂಡತಿ ತಮ್ಮನ ಮನೆಗಿದ್ದೆ. ಅವರಿಗೆ ಮನೆ ಬಿಟ್ಟು ಕಳಿಸ್ತಾ ಇದ್ದರೆ ಪೆಟ್ರೋಲ್ ಬೆಂಕಿ ಇಡ್ತಾನೆ, ಅವ್ನ ಮನೆಗೆ ಇಟ್ಕೋಬೇಡ್ರಿ ಅಂದರು. ಆಮೇಲೆ ಬೇರೆ ನಮ್ಮ ರಿಲೇಷನ್ ಮನೆಗಿದ್ದೆ, ಅವ್ರಿಗೆ ಎಲ್ಲ ಅಸಹ್ಯವಾದ ಪದಗಳು ಬಳಕೆ ಮಾಡಿ ನಮ್ಮಪ್ಪ ಕೋಟಿಗಟ್ಟಲೆ ಸಾಲ ಮಾಡಿದ್ದಾರೆ, ಊರು ಬಿಟ್ಟಿದ್ದಾನೆ, ಅವನ್ನ ತಕ್ಷಣ ಕಳಿಸ್ರಿ, ಇಲ್ಲ ಅಂತ ಸಾಲಗಾರರು ಬರ್ತಾರೆ ನೋಡಿ ಅಂತೇಳಿ ಅವರಿಗೆಲ್ಲ ಕ್ವಾಲಿಟಿ ಮಾಡ್ತೀವಿ. ಅಲ್ಲಿಂದ ನಾವು ವಾಪಸ್ ಬಂದು ಅಲ್ಲಿ ದೇವಸ್ಥಾನಗಳಲ್ಲಿ ಇದ್ವಿ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ರಾಜಶೇಖರ್ ನೀಡ್ತಾರೆ. ರಾಜಶೇಖರ್, ತನ್ನ ಸ್ವಂತ ರಕ್ತದ ವಿರುದ್ಧ ತಂದೆ ತಾಯಿ ಇಬ್ರು ಪೊಲೀಸು ಕೋರ್ಟ್ ಮೆಟ್ಟಿಲೇರೋದು ಮಾಡ್ತಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಅವ್ರು ನರ್ಕವನ್ನು ಅನುಭವಿಸಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲ ತನಕ ಬಂತು ಈ ಕೇಸ್ ಇವಾಗ? ಎಸ್ ವಿದ್ಯೆ, ಏನು ಅಕ್ಷರಶಃ ಎತ್ತು ಒತ್ತು ಸಾಕಿದಂತಹ ತಂದೆ ತಾಯಿ ನಿಜಕ್ಕೂ ಕೂಡ ಬೀದಿ ಪಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮಗನ ಆಸ್ತಿಯ ಆಸೆಗಾಗಿ ನಿಜಕ್ಕೂ ಕೂಡ ವೃದ್ಧ ದಂಪತಿಗಳಿಗಾಗ್ಲೇ ಬೀದಿಯಲ್ಲಿ ನಿಂತು ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದಲ್ಲಿ ಈ ಒಂದು ಹೃದಯ ವಿಧಾವಕ ಘಟನೆ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಅದೇ ಗ್ರಾಮದ ಶಾಂತವೀರಪ್ಪ ಮತ್ತು ಪುಷ್ಪ ಅನ್ನುವಂತಹ ಇಬ್ಬರು ವೃದ್ಧ ದಂಪತಿಗಳು, ಆತ ಮಗ ವಿವೇಕಾನಂದ ಅನ್ನುವವರು, ಇವರಿಬ್ಬರನ್ನು ಕೂಡ ಆಸ್ತಿಯ ಆಸೆಗಾಗಿ ಈ ಒಂದು ಕಟ್ಟಿದ ಮನೆಯ ದುರಾಸೆಗೆ ಬಿದ್ದಂತಹ ಮಗ ಈ ಇಬ್ಬರನ್ನು ಕೂಡ ಮನೆಯಿಂದ ಹೊರ ಹಾಕಿರ್ತಕ್ಕಂಥದ್ದು. ಚಿತ್ರದುರ್ಗದ AC ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂತಹ ಈ ಒಂದು ದಂಪತಿ ಅಷ್ಟೇ ಅಲ್ಲದೆ ಭರಮಸಾಗರದ ಗ್ರಾಮದಲ್ಲಿ LIC ಕಚೇರಿಯಲ್ಲಿ ಈ ಒಂದು ಸಾವಲವನ್ನ ಪಡೆದಂತಹ ಈ ಒಂದು ದಂಪತಿ ಒಂದು ಉತ್ತಮವಾದಂತಹ ಮನೆಯನ್ನ ಕಟ್ಟಿಕೊಂಡಿದ್ರು. ಆ ಒಂದು ಮನೆಯ ಗೃಹ ಪ್ರವೇಶಕ್ಕೂ ಕೂಡ ಮಗ ಬಿಡದಂತೆ ಇವರಿಬ್ಬರನ್ನ ಹೊರ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಈ ಇಬ್ಬರು ಕೂಡ ನ್ಯಾಯಕ್ಕಾಗಿ ಈ ಒಂದು ಕೋರ್ಟ್ ಮತ್ತು ಪೊಲೀಸರ ಒಂದು ಮೆಟ್ಟಿಲನ್ನು ಕೂಡ ಹತ್ತಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಇಬ್ಬರು ವೃದ್ಧ ದಂಪತಿಗಳಿದ್ದಾರೆ, ಈಗಾಗಲೇ ದೇವಸ್ಥಾನಗಳ ಆಶ್ರಯವನ್ನ, ಸಂಬಂಧಿಕರ ಆಶ್ರಯವನ್ನ ಪಡೆದಿರ್ತಕ್ಕಂಥದ್ದು. ಒಟ್ನಲ್ಲಿ ಮಗನ ಆಸ್ತಿಯ ದುರಾಸೆಗಾಗಿ ನಿಜಕ್ಕೂ ಕೂಡ ಎತ್ತು ಒತ್ತು ಸಾಕಿದಂತಹ ತಂದೆ ತಾಯಿ ಇಬ್ಬರು ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ವಿಪರ್ಯಾಸದ ಘಟನೆ ಅಂತಾನೆ ಹೇಳ್ಬೋದು. ವಿದ್ಯಾ, ಒಬ್ನೇ ಮಗನ ಅಥವಾ ಈತನಿಗೆ ವಿವೇಕಾನಂದ ಅನ್ನೋನಿಗೆ ಅಕ್ಕ ತಂಗಿ ಅಥವಾ ತಮ್ಮ ಅಣ್ಣ ಯಾರು ಇಲ್ವಾ? ಒಬ್ನೇ ಮಗನ ಈತ? ಎಸ್, ಈತ ಒಬ್ಬನೇ ಮಗ ಆದ್ರೂ ಕೂಡ ಇವರಿಗೆ ಅಕ್ಕ ತಂಗಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಒಬ್ಬ ಅಕ್ಕ ಮತ್ತು ಒಬ್ಬ ತಂಗಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅವರು ಕೂಡ ಈಗಾಗಲೇ ತಂದೆಯ ಪರವಾಗಿ ಎಷ್ಟೇ ಇವತ್ತು ನನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರ ವಿರುದ್ಧವೂ ಕೂಡ ಕೋಪಗೊಳ್ತಕ್ಕಂಥದ್ದು, ಕೊಲೆ ಬೆದರಿಕೆಗಳನ್ನ ಆಗ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನ ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ವಿವೇಕಾನಂದ ಅನ್ನುವಂತ ಸಾರಿ ಫಾರ್ ದ ಇಂಟರಪ್ಟ್, ನಾನು ನಿಮ್ಮನ್ನ ಸಂಪರ್ಕಕ್ಕೆ ತಗೊಳ್ತೀನಿ, ಸ್ಟೇ ವಿತ್ ಮೀ. ಈಗ ವಿವೇಕಾನಂದ ಆತನ ತಾಯಿಯೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಏನ್ ಪ್ರಾಬ್ಲಮ್ ಆಯ್ತು ಮೇಡಮ್? ಮನೇಲಿ ಇಲ್ವಂತೆ ನೀವೀಗ? ನಾವು ಇಲ್ಲ ಮೇಡಮ್, ಈಗ ಮನೆಯಲ್ಲಿಲ್ಲ. ಗೃಹ ಪ್ರವೇಶ ಸಮಯಕ್ಕೆ ನಮಗೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಸುಮಾರು 2 ತಿಂಗಳು ಸುಧಾರಿಸ್ಕೊಂಡ್ವಿ. ಆದ್ರೂ ಕೂಡ ಅವನಿಂದ ತುಂಬಾ ತೊಂದರೆ ಆಯ್ತು ನಮಗೆ. ಮಾನಹಾನಿ, ಪ್ರಾಣಹಾನಿ ಇವೆರಡರಿಂದ ನಾವು ಆಚೆ ಬಂದ್ವಿ.
ಇವಾಗ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಹೆಣ್ಮಕ್ಳು ನೋಡ್ಕೊತಿದ್ದಾರೆ. ಹಾಂ ಹಾಂ ಹಂಗಾಗಿ ಈಗ AC ಆಫೀಸಿಂದ AC ಕೋರ್ಟಿಂದ ನಮ್ಮ ಹೆಸರಿಗೆ ಆಗಿದೆ. ಅದಾದ್ಮೇಲೆ ಅವರು ನಮ್ಮ ಮೇಲೆ ಮತ್ತೆ ಅದು ಮನೆ ಬಿಡ್ಬೇಕು ಅಂತ ಬಂದಾದ್ಮೇಲೆ ಡೌರಿ ಕೇಸ್ ಹಾಕಿದ್ದಾರೆ. ಈ ಯಾವ ಕೇಸ್ ಬೇಕೋ ಎಲ್ಲ ಕೇಸ್ ನಮ್ಮ ಮೇಲೆ ಹಾಕ್ತಿದ್ದಾರೆ. ಡೌರಿ ಕೇಸ್ ನಿಮ್ಮ ಮೇಲೆ ಹೆಂಗೆ? ಸೊಸೆಗೆ ನೀವು ಟಾರ್ಚರ್ ಕೊಟ್ರಿ ಅಂತನಾ? ಹಾ ಮೇಡಮ್, ಅದೇ ಮದುವೆ ಆಗಿ 4 ವರ್ಷ. ಇವಾಗ ಮಗ ನಿಮ್ಮ ಮೇಲೆ ಸೊಸೆಗೆ ನೀವು ಟಾರ್ಚರ್ ಕೊಟ್ರಿ ಅಂತ ಕೇಸ್ ಹಾಕಿರೋದಾ? ಹೌದು ಹೌದು, ಅಲ್ಲ ನಾವು ರಕ್ಷಣೆ ಕೇಳ್ತಾ ಇದೀವಿ. ಈ ತರ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಆದ್ರೆ ಏನು ಈಗ AC ಕೋರ್ಟಿಗೆ ಹೋದ್ಮೇಲೆ ಏನಾಯ್ತು ಮೇಡಮ್? ಕೋರ್ಟಲ್ಲಿ ಏನ್ ಹೇಳಿದ್ರು? ನಮ್ಮಂತೆ ಆಗಿದೆ ಮೇಡಮ್ ಅಲ್ಲಿ. ಅದು ಈಗ ಆಮೇಲೆ ಬಿಟ್ಕೊಟ್ರ ಮನೆ ಹಂಗಾದ್ರೆ? ಬಿಟ್ಕೊಟ್ಟಿಲ್ಲ. ಬಿಟ್ಕೊಡ್ಬೇಕು ಅಂತ ಅಲ್ಲಿ AC ಕೋರ್ಟಿಂದ ಅವ್ರಿಗೆ ಆದೇಶ ಹೋದ್ಮೇಲೆ ನಮಗ್ ಡೌರಿ ಕೇಸ್ ಹಾಕಿದ್ದಾರೆ. ಯಾಕೆ ಮಗ ಹಿಂಗ್ ತಿರುಗ್ ಬಿದ್ದಿದ್ ಯಾಕೆ? ಯಾವಾಗಿಂದ ಬದಲಾವಣೆ ಆಗಿದ್ದು ಕ್ಯಾರೆಕ್ಟರ್ ನಲ್ಲಿ? ಕ್ಯಾರೆಕ್ಟರ್ ನಲ್ಲಿ ಬದಲಾವಣೆ ಆಗಿದ್ದು ಈಗಂತೂ ಇಷ್ಟ ಸ್ವಲ್ಪ ದಿನದಲ್ಲೇ ನಾವು ಮನೆ ಗೃಹ ಪ್ರವೇಶವರೆಗೂ ಮನೆಯಲ್ಲೇ ಇದ್ದು ಅವನು ನಾವು ಜೊತೆಗೆ ಎಲ್ಲ ಮನೆ ಕಟ್ಸಿ ಗೃಹ ಪ್ರವೇಶ ಡೇಟ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಅವನಿಗೆ ಯಾರಿಂದ ಹೇಳಿಕೆ ಆಯ್ತೋ ಏನೋ ಗೊತ್ತಿಲ್ಲ ಮೇಡಮ್. ಅವನು ನಮಗೆ ಇದ್ದಕ್ಕಿದ್ದಂಗೆ ರಾತ್ರಿ ನಮಗೆ ಆಸ್ತಿ ನಮ್ಮ ಹೆಸರಿಗೆ ಬರಿಬೇಕು ಅಂತ ತುಂಬಾ ಗಲಾಟೆ ಮಾಡ್ದ. ಯಜಮಾನ್ರಿಗೆ ಹಾರಿ ಕೊಳ್ಕೊಂಡು ಹೊಡೆಯಕ್ಕೂ ಹೋಗಿದ್ದ. ಅಯ್ಯೋ, ಯಾಕೆ ಸೊಸೆ ಏನು ಬಿಡ್ಸಕ್ ಬರ್ಲಿಲ್ವಾ? ಬಿಡ್ಸಕ್ ಬರ್ಲಿಲ್ಲ. ಅವ್ರೇನು ಬಿಡ್ಸಕ್ ಬಂದಿರ್ಲಿಲ್ಲ. ಅಲ್ಲ, ಈಗ ಒಬ್ನೇ ಮಗ ಕಣಪ್ಪ, ಮಾಡಿರೋದೆಲ್ಲ ನಿನ್ಗೆ ಅಂತ ನೀವೇನು ಕನ್ವಿನ್ಸ್ ಮಾಡ್ಲಿಲ್ವಾ? ಇನ್ಯಾರಿಗ್ ಮಾಡೋದು? ನಿನ್ಗೆ ಮಾಡೋದು? ಸ್ವಲ್ಪ ತಾಳ್ಮೆಯಿಂದ ಇರುವಂತ ಏನು ಹೇಳಿಲ್ವಾ ನೀವು? ಅವನ್ ಮನ್ಸಲ್ಲಿ ಆ ರೀತಿ ಬಂತು ಗೊತ್ತಿಲ್ಲ ಮೇಡಮ್ ನಮಗೆ. ಇದ್ದಕ್ಕಿದ್ದಂಗೆ ನಮ್ಗೆ ಹಂಗ್ ಮಾಡಿದ. ಒಬ್ಬನೇ ಗೃಹ ಪ್ರವೇಶ ಆಗ್ಲಿ, ಆಮೇಲೆ ಕುತ್ಕೊಂಡು ಮಾತಾಡೋಣ, ನಿನ್ ಬಿಟ್ಟು ಇನ್ಯಾರಿದಾರ ನಮ್ಗೆ ಅಂತ ಏನ್ ಸಮಜಾಯಿಸಿ ಕೊಟ್ರು ಅವ್ನು ಇಲ್ಲ, ನನಗೆ ಗೃಹ ಪ್ರವೇಶ ಮಾಡಕ್ ಬಿಡಲ್ಲ, ನನಗೆ ನೀವು ಆಸ್ತಿ ಎಲ್ಲ ಇಡೀ ಜಮೀನು ಎಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತಲೇ ಗಲಾಟೆ ಮಾಡಿ ನಮ್ಮ ಮೇಲೆ. ಮೇಡಮ್, ನಿಮ್ ಸ್ವಂತ ಮಗನ್ ವಿರುದ್ಧ ನೀವು ಕೋರ್ಟಿಗೆ ಹೋಗ್ತೀರಿ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತೀರಿ ಅಂದ್ರೆ ಡೆಫಿನೆಟ್ಲಿ ನಮಗೆ ಅರ್ಥ ಆಗುತ್ತೆ ನೀವು ಯಾವ ಪರಿಸ್ಥಿತಿಲಿ ಇದ್ರಿ ಅಂತ. 2 ತಿಂಗಳವರೆಗೂ ನಾವು ಅಲ್ಲಿ ಇಲ್ಲೂ ನಮ್ಮ ರಿಲೇಷನ್ ಮನೆಯಲ್ಲಿ ಹಿಂಗೆ ಉಳ್ಕೊಂಡ್ವಿ. ಎಲ್ಲಾ ಕಡೆನೂ ನಮ್ಗೆ ಟಾರ್ಚರ್ ಕೊಟ್ರು. ಕೊನೆ ಸೊಸೆನೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಂಗ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಟ್ರು. ನಮ್ಮ ಅತ್ತೆ ಮಾವ ಮನೆ ಬಿಟ್ಟು ಹೋಗಿದ್ದಾರೆ ಆಸ್ತಿಗೋಸ್ಕರ ಅಂತಂದು ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಂಗ ಆಯ್ತು ಮೇಡಮ್. ನಾವು ಮಗ ಏನೋ ಇವತ್ತು ಸುಧಾರಿಸ್ತಾನೆ, ನಾವು ಸುಧಾರಿಸ್ತಾನೆ, ಏನೋ ಒಂದು ಆಗುತ್ತೆ ಅನ್ಕೊಂಡೆ ನಾವು ಸುಮ್ಮನೆ ಇದನ್ ಮಾಡಿದ್ವಿ, ಸುಧಾರಿಸ್ಕೊಂಡ್ವಿ. ಆದ್ರೂನು ಅವ್ನು ಸುಧಾರಿಸ್ಲೇ ಇಲ್ಲ. ಎಷ್ಟೋ ಜನ ಮಕ್ಳಿಲ್ಲ ಅಂತ ಕೊರಗಾಡ್ತಾರೆ, ಮಕ್ಳಿದ್ದವ್ರ ಪರಿಸ್ಥಿತಿ ನೋಡಿ ಹಿಂಗಾಗ್ಬಿಡುತ್ತೆ. ಅದೇ ಹರಕೆ ಹೊತ್ತು ಗಂಡ ಆಗ್ಲಿ ಅಂತ ಹರಸ್ಕೊಂಡು ಮಕ್ಕಳು ಮಾಡ್ಕೊಂತೀವಲ್ಲ ಮೇಡಮ್, ಅದೇ ತಪ್ಪಾಗ್ತದೆ. ಅದೇ 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 ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ ಮೇಡಮ್. ಕೋರ್ಟ್ಗಳು ಆಲ್ರೆಡಿ ಕೆಲವೊಂದು ಹೈಕೋರ್ಟ್ಗಳು ಹೇಳಿದ್ದಾವೆ ಏನಂತ, ಆಸ್ತಿಗೋಸ್ಕರ ತಂದೆ ತಾಯಿಯನ್ನು ಹೊರಗಾಕೋದು, ನಿಂದಿಸೋದು ಮಾಡಿದ್ರೆ ನಿಮ್ಗೆ ಆಸ್ತಿ ಮೇಲೆ ಯಾವುದೇ ರೀತಿಯ ಹಕ್ಕಿಲ್ಲ ಅಂತ. ಆದರೂ ಕೂಡ ಇಂಥ ಕೇಸ್ಗಳು ಜಾಸ್ತಿ ಆಗ್ತಿದೆ. ತಂದೆ ತಾಯಿ ಹೆಚ್ಚ ಅಥವಾ ಆಸ್ತಿ ಹೆಚ್ಚು ಅಂತ ಬಂದಾಗ ಕಣ್ಣು ಮುಚ್ಕೊಂಡು ನೀವು ಆಸ್ತಿ ಮುಟ್ತೀರಿ ಅಂದರೆ ಎಲ್ಲಿಗೆ ಹೋಯ್ತು ತಂದೆ ತಾಯಿ ಸ್ಥಾನ? ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಂಥ ಪ್ರಕರಣಗಳನ್ನು ನೋಡಿದಾಗ. ಕೆಲವೊಂದು ಕಡೆ ತಂದೆ ತಾಯಿ ಮಕ್ಕಳ ವಿರುದ್ಧ ತಿರುಗಿ ಬೀಳ್ತಾರೆ, ಅಳಿಯ ಸೊಸೆ ವಿರುದ್ಧ ತಿರುಗಿ ಬೀಳ್ತಾರೆ.